ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಒಂದು ಅತ್ಯುತ್ತಮವಾದ ಯುನೀಕ್ ಆಗಿರುವ ಎಐ ಕಾರ್ಟೂನ್ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ರಿಯೇಟ್ ಯುನೀಕ್ ಎಐ ಕಾರ್ಟೂನ್ ವಿಡಿಯೋ ಅಂತ ನೀವು ಯೋಚಿಸ್ತಾ ಇದ್ರೆ ಇಂಥ ಕ್ಲಾಸಿಕ್ ಕತೆಗಳು ಅದಕ್ಕೆ ಹೇಳಿ ಮಾಡಿಸಿದ ಹಾಗಿರ್ತವೆ. ಹೌದು, ಇವತ್ತು ನಾವು ಆ ಹಳೆಯ ಆದ್ರೆ ಸದಾ ಹೊಸದಾಗಿರುವ ಕಷ್ಟಪಟ್ಟು ದುಡಿಯುವ ಟೋಪಿ ವ್ಯಾಪಾರಿ ಮತ್ತು ಚೇಷ್ಟೆ ಕೋತಿಗಳ ಕಥೆಯನ್ನೇ ನೋಡೋಣ. ನೋಡಕ್ಕೆ ಕಥೆ ಸಿಂಪಲ್ ಅನ್ಸಿದ್ರೂ ಇದ್ರ ಹಿಂದಿರೋ ಲಾಜಿಕ್ ಮಾತ್ರ ತುಂಬಾನೇ ಅದ್ಭುತವಾಗಿದೆ. ಆದ್ರೆ ಕಥೆ ಶುರು ಮಾಡೋ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಒಮ್ಮೆ ಯೋಚನೆ ಮಾಡಿ, ನಮಗೆ ದಿಢೀರಂತ ಸಿಟ್ಟು ಬಂದಾಗ ಕಣ್ಣು ಮಂಜಾಗುತ್ತೆ, ತಲೆ ಕೆಲ್ಸ ಮಾಡಲ್ಲ ಅಲ್ವಾ? ಇಂಥ ಟೈಮಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾದ್ರೆ ಅದನ್ನ ಸಾಲ್ವ್ ಮಾಡೋದು ಹೇಗೆ? ಇದು ನಮಗೆಲ್ಲರಿಗೂ ಕಾಡೋ ಒಂದು ಸಾಮಾನ್ಯ ಪ್ರಶ್ನೆ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಆಧುನಿಕ ಸಮಸ್ಯೆಗೆ ಆ ಹಳೇ ಕಥೆಯಲ್ಲಿರೋ ಒಂದು ಪರ್ಫೆಕ್ಟ್ ಉತ್ತರನ ಹುಡ್ಕೋಣ. ಬನ್ನಿ. ಮೊದಲನೇ ಭಾಗ, ಟೋಪಿ ವ್ಯಾಪಾರಿಯ ವಿಶ್ರಾಂತಿ. ಹಾಗೆ ಕಲ್ಪನೆ ಮಾಡ್ಕೊಳ್ಳಿ, ಬಣ್ಣ ಬಣ್ಣದ ಟೋಪಿಗಳನ್ನ ಬುಟ್ಟಿಯಲ್ಲಿಟ್ಕೊಂಡು ಊರೂರು ಸುತ್ತಿ ಮಾರೋ ಒಬ್ಬ ಸಾಮಾನ್ಯ ಟೋಪಿವಾಲ. ದಿನ ಹೀಗೆ ನಡೆದು ವ್ಯಾಪಾರ ಮಾಡೋದೇ ಅವನ ಕಾಯಕವಾಗಿತ್ತು. ಆ ದಿನ ಸುಡು ಬೇಸಿಗೆಯ ಬಿಸಿಲು. ಊರೂರು ಸುತ್ತಿ ಆ ವ್ಯಾಪಾರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ದೊಡ್ಡ ಆಲದ ಮರ ಕಣ್ಣಿಗ್ ಬಿತ್ತು. ಅಬ್ಬಾ, ಇಷ್ಟು ದೊಡ್ಡ ಮರ, ಒಳ್ಳೆ ತಂಪಾದ ನೆರಳಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಲ್ಲೇ ಕುಳ್ತ. ತನ್ನ ಟೋಪಿ ಬುಟ್ಟಿನ ಪಕ್ಕಕ್ಕಿಟ್ಟು ಆ ತಣ್ಣಗಿನ ಗಾಳಿಗೆ ಹಾಗೆ ಕಣ್ಮುಚ್ಚಿದವನೇ ಗಾಢವಾದ ನಿದ್ದೆಗೆ ಜಾರ್ಬಿಟ್ಟ. ಆದ್ರೆ ಪಾಪ, ಆ ದಣಿದ ವ್ಯಾಪಾರಿಗೆ ಆ ಬೃಹತ್ ಮರದ ಕೊಂಬೆಗಳ ಮೇಲೆ ಯಾರು ವಾಸಿಸ್ತಾ ಇದ್ರು ಅನ್ನೋ ಸಣ್ಣ ಐಡಿಯಾ ಕೂಡ ಇರ್ಲಿಲ್ಲ. ಎರಡನೇ ಭಾಗ, ಚೇಷ್ಟೆ ಕೋತಿಗಳ ಆಗಮನ. ಇಲ್ಲೇ ನೋಡಿ ಕಥೆಗೆ ಒಂದು ಟ್ವಿಸ್ಟ್ ಸಿಗೋದೋ. ಆ ಆಲದ ಮರ ಬರೀ ತಂಪು ನೆರಳು ಮಾತ್ರ ಕೊಡ್ತಾ ಇರ್ಲಿಲ್ಲ, ಅದೊಂದು ದೊಡ್ಡ ಕೋತಿಗಳ ಸಾಮ್ರಾಜ್ಯನೇ ಆಗಿತ್ತು. ಈ ಮರದ ಮೇಲೆದ್ದವು ಬರೀ ಕೋತಿಗಳಲ್ಲ, ಮಹಾಚೇಷ್ಟೆ ಕೋತಿಗಳು. ಟೋಪಿವಾಲ ಆರಾಮಾಗಿ ನಿದ್ದೆ ಮಾಡ್ತಾ ಇರೋದನ್ನ ನೋಡ್ದವು ಅಷ್ಟೇ. ಒಂದೊಂದಾಗಿ ಸ್ವಲ್ಪವೂ ಸದ್ದು ಮಾಡದೆ ಮರದಿಂದ ಕೆಳಗೆ ಇಳಿದೇ ಬಿಟ್ವು. ಆ ಬುಟ್ಟಿಯಲ್ಲಿದ್ದ ಬಣ್ಣ ಬಣ್ಣದ ಟೋಪಿಗಳನ್ನ ನೋಡಿದ ತಕ್ಷಣ ಇವುಗಳಿಗೆ ಎಲ್ಲಿಲ್ಲದ ಕ್ಯೂರಿಯಾಸಿಟಿ. ಒಂದೊಂದೇ ಕೋತಿ ಬುಟ್ಟಿ ಹತ್ರ ಬಂದು ಒಂದೊಂದು ಟೋಪಿನ ಕೈಗೆ ತಗೊಂಡ್ವು. ವ್ಯಾಪಾರಿ ತನ್ನ ತಲೆಗೊಂದು ಟೋಪಿ ಹಾಕೊಂಡು ಮಲಗಿದ್ನಲ್ಲ, ಅದನ್ನೇ ನೋಡಿ ಈ ಕೋತಿಗಳು ಕೂಡ ಟೋಪಿನ ತಮ್ಮ ತಲೆಗೆ ಹಾಕೊಂಡು ಮತ್ತೆ ಸರಸರನೆ ಮರ ಹತ್ತಿ ಕೊಂಬೆಗಳ ಮೇಲೆ ಸೆಟ್ಲಾದ್ವು. ಮೂರನೇ ಭಾಗ, ಕಾಣೆಯಾದ ಟೋಪಿಗಳು. ಎಷ್ಟೋ ಹೊತ್ತಿನ ನಿದ್ದೆ ಮುಗಿಸಿ ಎದ್ದ ವ್ಯಾಪಾರಿಗೆ ಕಾದಿತ್ತು ನೋಡಿ ಒಂದು ದೊಡ್ಡ ಶಾಕ್. ಆರಾಮಾಗಿ ನಿದ್ದೆ ಮಾಡಿ ಎದ್ದ ಟೋಪಿವಾಲ ಕಣ್ಬಿಟ್ ನೋಡಿದ್ರೆ ಪಕ್ಕದಲ್ಲಿದ್ದ ಬುಟ್ಟಿ ಸಂಪೂರ್ಣವಾಗಿ ಖಾಲಿ. ಒಂದೇ ಒಂದು ಟೋಪಿ ಕೂಡ ಇಲ್ಲ. ಆತನಿಗೆ ಅಕ್ಷರಶಃ ಎದೆ ಜಲ್ಲಂದಿರುತ್ತೆ ಅಲ್ವಾ? ಗಾಬರಿಯಿಂದ ಸುತ್ತಮುತ್ತ ಎಲ್ಲ ಹುಡುಕ್ದ. ಆಮೇಲೆ ನಿಧಾನವಾಗಿ ಮೇಲೆ ಆ ಮರದ ಕಡೆಗೆ ಕಣ್ಣು ಹಾಯಿಸ್ದ. ಅಲ್ಲಿ ನೋಡಿದ್ರೆ ಅವನ ಬಣ್ಣ ಬಣ್ಣದ ಟೋಪಿಗಳೆಲ್ಲ ಆ ಕೋತಿಗಳ ತಲೆ ಮೇಲೆ ರಾರಾಜಿಸ್ತಾ ಇದ್ವು. ತನ್ನ ವ್ಯಾಪಾರದ ಬಂಡವಾಳವೆಲ್ಲ ಹೀಗೆ ಕೋತಿಗಳ ಪಾಲಾಗಿದ್ದನ್ನ ನೋಡಿ ಅವನಿಗೆ ದಿಕ್ಕೆ ತೋಚದಂತಾಯ್ತು. ಇಲ್ಲಿ ನಾವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಮನುಷ್ಯನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು. ಕೋತಿಗಳನ್ನ ನೋಡಿದ ತಕ್ಷಣ ವ್ಯಾಪಾರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಕೈ ಮಾಡಿ, ಏಯ್, ನನ್ನ ಟೋಪಿಗಳನ್ನ ವಾಪಸ್ ಕೊಡಿ ಅಂತ ಜೋರಾಗಿ ಕೂಗಾಡಿದ. ಆದ್ರೆ ಕೋತಿಗಳು ಸುಮ್ನಿರ್ತಾವಾ? ಅವು ಕೂಡ ಇವನಂತೆ ಕೈ ಮಾಡಿ ಕಿರಿಚಿ ರೇಗಿಸ್ತವು. ಆಗಲೇ ನೋಡಿ ಆ ವ್ಯಾಪಾರಿಗೆ ಅರಿವಾಗಿದ್ದು, ಈ ರೀತಿ ಕೋಪ ಮಾಡ್ಕೊಂಡ್ರೆ ಕವಡೆ ಕಾಸಿನ ಲಾಭವಿಲ್ಲ ಅಂತ. ಆ ಸಿಟ್ಟನ್ನ ಬದಿಗಿಟ್ಟು ಪರಿಸ್ಥಿತಿನ ಸ್ವಲ್ಪ ಶಾಂತವಾಗಿ ಗಮನಿಸಕ್ ಶುರು ಮಾಡ್ದ. ಆಗ್ಲೇ ಅವನ ತಲೆಯಲ್ಲಿ ಒಂದು ಅದ್ಭುತವಾದ ಐಡಿಯಾ ಫ್ಲಾಶ್ ಆಗಿದ್ದು. ಹೌದು, ಅವನ ತಲೆಯಲ್ಲಿ ಓಡಿದ ಆ ಒಂದು ಆಲೋಚನೆ ಅಂದ್ರೆ, ಈ ಕೋತಿಗಳು ನಾನು ಮಾಡಿದ್ದನ್ನೇ ಸೇಮ್ ಟು ಸೇಮ್ ಕಾಪಿ ಮಾಡ್ತಾ ಇವೆ. ಈ ಒಂದು ರಿಯಲೈಸೇಷನ್ ಇದೆಯಲ್ಲ, ಇದು ಇಡೀ ವಿಶ್ಲೇಷಣೆಯ ಅತಿ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ತನ್ನ ಹತಾಶೆ, ಕೋಪ ಎಲ್ಲದಕ್ಕೂ ಒಂದು ಬ್ರೇಕ್ ಹಾಕಿ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಆ ಕೋತಿಗಳ ಗುಣನೇ ಅವನಿಗೊಂದು ದಾರಿ ತೋರಿಸ್ತು. ಹಾಗಾದ್ರೆ ಆ ಟೋಪಿವಾಲನ ಆ ಮಾಸ್ಟರ್ ಪ್ಲಾನ್ ಏನು? ಆತನ ಬುದ್ಧಿವಂತಿಕೆ ಹೇಗೆ ಕೆಲಸ ಮಾಡ್ತು ಅಂತ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ. ಟೋಪಿವಾಲ ಕೋತಿಗಳ ಈ ಕಾಪಿ ಮಾಡೋ ಗುಣನ ಅವುಗಳ ವಿರುದ್ಧಾನೇ ಬಳಸ್ಕೊಂಡ. ಅವನು ಮಾಡಿದ್ದು ಮೂರೇ ಸಿಂಪಲ್ ಸ್ಟೆಪ್ಸ್. ಮೊದಲಿಗೆ ತನ್ನ ತಲೆ ಮೇಲಿದ್ದ ಟೋಪಿನ ನಿಧಾನವಾಗಿ ತೆಗ್ದ. ಮರದ ಮೇಲಿದ್ದ ಕೋತಿಗಳೆಲ್ಲ ಇದನ್ನೇ ನೋಡ್ತಾ ಇದ್ವು. ಎರಡನೇ ಸ್ಟೆಪ್, ಆ ಟೋಪಿನ ಜೋರಾಗಿ ಫೋರ್ಸ್ ಆಗಿ ನೆಲಕ್ಕೆಸೆದ. ಅಷ್ಟೇ, ಅವನನ್ನೇ ಡಿಟೋ ಕಾಪಿ ಮಾಡ್ತಿದ್ದ ಕೋತಿಗಳು ಕೂಡ ತಕ್ಷಣ ತಮ್ಮ ತಲೆ ಮೇಲಿದ್ದ ಟೋಪಿಗಳನ್ನೆಲ್ಲ ತೆಗ್ದು ಪಟಾಪಟ್ ಅಂತ ಕೆಳಗೆಸೆದ್ವು. ಅವನ ಟ್ರಿಕ್ 100ಕ್ಕೆ 100ರಷ್ಟು ವರ್ಕ್ ಆಗಿತ್ತು. ಮಳೆಯ ತರ ಟೋಪಿಗಳು ನೆಲಕ್ಕೆ ಬೀಳ್ತಾ ಇದ್ದ ಹಾಗೆ ಟೋಪಿವಾಲನ ಮುಖದಲ್ಲಿ ಎಲ್ಲಿಲ್ಲದ ನಗು. ತಡ ಮಾಡದೆ ಬೇಗ ಎಲ್ಲಾ ಟೋಪಿಗಳನ್ನ ಆಯ್ದುಕೊಂಡು ಮತ್ತೆ ತನ್ನ ಬುಟ್ಟಿಗೆ ತುಂಬಿಸಿದ. ಖಾಲಿಯಾಗಿದ್ದ ಬುಟ್ಟಿ ಈಗ ಮತ್ತೆ ಫುಲ್.
ತನ್ನ ಬುದ್ಧಿವಂತಿಕೆಯಿಂದ ಕಳೆದು ಹೋಗಿದ್ದ ವಸ್ತುಗಳನ್ನು ವಾಪಸ್ ಪಡ್ಕೊಂಡ ಆತ ಬುಟ್ಟಿನ ತಲೆಮೇಲೆ ಹೊತ್ಕೊಂಡು ಮುಖದಲ್ಲೊಂದು ದೊಡ್ಡ ಸ್ಮೈಲ್ ಇಟ್ಕೊಂಡು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋದ. ಸರಿ, ಕಥೆನೂ ಮುಗೀತು. ಆದ್ರೆ ನಾವು ಕಲಿಬೇಕಾದ ಪಾಠ ಇನ್ನೂ ಇದೆ. ಈ ಪ್ರಾಚೀನ ಕಥೆ ಇವತ್ತಿನ ನಮ್ಮ ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗೆ ಹೇಗೆ ಮ್ಯಾಚ್ ಆಗತ್ತೆ ಅನ್ನೋದನ್ನ ಈಗ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಬರೋ ಈ ಪ್ರಮುಖ ಪಾಯಿಂಟ್ಸ್ ಇಡೀ ಕಥೆಯ ಸಾರಾಂಶ. ಈ ಕಥೆ ನಮಗೆ ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದ್ದಾಗ ಅಥವಾ ಸಂಕಷ್ಟದಲ್ಲಿದ್ದಾಗ ದಯವಿಟ್ಟು ಕೋಪ ಮಾಡ್ಕೋಬಾರ್ದು. ಯಾಕಂದ್ರೆ ಕೋಪ ನಮ್ಮ ಆಲೋಚನಾ ಶಕ್ತಿನೇ ಮಂಕು ಮಾಡುತ್ತೆ. ಎರಡನೇದಾಗಿ, ಒಂದು ಕ್ಷಣ ಪಾಸ್ ಮಾಡಿ, ಅಂದ್ರೆ ಸುಧಾರಿಸ್ಕೊಂಡು ಪರಿಸ್ಥಿತಿನ ಗಮನಿಸ್ಬೇಕು. ಟೋಪಿವಾಲ ಕೋಪದ ಕೈಗೆ ಬುದ್ಧಿ ಕೊಡದೆ ಅಬ್ಸರ್ವ್ ಮಾಡ್ನಲ್ಲ, ಹಾಗೆ. ಮತ್ತು ಕೊನೆಯದಾಗಿ, ನಮ್ಮ ಇಂಟೆಲೆಕ್ಟ್ ಅಂದ್ರೆ ಬುದ್ಧಿವಂತಿಕೆನ ಬಳಸ್ಬೇಕು. ತಲೆ ತಂಪಾಗಿದ್ರೆ ಎಷ್ಟೇ ಇಂಪಾಸಿಬಲ್ ಅನ್ಸೋ ಕಷ್ಟಕರವಾದ ಸಮಸ್ಯೆನಾದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಇದು ಪ್ರೂವ್ ಮಾಡುತ್ತೆ. ಹಾಗಾದ್ರೆ ಈ ಒಂದು ಚಿಂತನೆ ಹುಟ್ಟುಹಾಕೋ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ನಿಮ್ಮ ಲೈಫ್ನಲ್ಲಿ ಮುಂದಿನ ಬಾರಿ ಯಾವುದಾದ್ರೂ ಕಷ್ಟದ ಪರಿಸ್ಥಿತಿ ಎದುರಾದಾಗ ಕೋಪದ ಬದಲು ನಿಮ್ಮ ಬುದ್ಧಿವಂತಿಕೆ ಮತ್ತು ಟ್ರಿಕ್ ಅನ್ನ ಹೇಗೆ ಯೂಸ್ ಮಾಡ್ತೀರಾ? ಈ ಹಳೆ ಕಥೆಯ ಅದ್ಭುತ ಪಾಠ ನಮ್ಮೆಲ್ಲರ ದೈನಂದಿನ ಜೀವನಕ್ಕೂ ಒಂದು ಒಳ್ಳೆ ಗೈಡ್ ಆಗ್ಲಿ. ಈ ಇನ್ಫಾರ್ಮೇಟಿವ್ ಆದ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.